ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರು ಚುನಾವಣೆಗೆ ಕಾಂಗ್ರೆಸ್ ಭಾರಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ಜಿಬಿಎ ವ್ಯಾಪ್ತಿಯ ಮುಖಂಡರ ಸಭೆಯನ್ನು ಕರೆದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು, ನಿಗಮ ಮಂಡಳಿಯ ಅಧ್ಯಕ್ಷರು, ಬೆಂಗಳೂರು ನಗರದ ಪದಾಧಿಕಾರಿಗಳು, ಪರಾಜಿತ ಅಭ್ಯರ್ಥಿಗಳು, ಪಾಲಿಕೆಯ ಮಾಜಿ ಸದಸ್ಯರ ಸಭೆ ಕರೆಯಲಾಗಿದೆ. 5 ಪಾಲಿಕೆಗಳ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೂ ಆಹ್ವಾನವನ್ನು ನೀಡಲಾಗಿದೆ. ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಸಭೆಯನ್ನು ಕರೆದಿದ್ದಾರೆ ಡಿಕೆ ಶಿವಕುಮಾರ್ ಅವರು. 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಪಕ್ಷ ಸಂಘಟನೆಗೆ ಹೇಗೆ ಒತ್ತು ನೀಡಬೇಕು, ಪಕ್ಷ ಸಂಘಟನೆ ಹೇಗೆ ನಡೀತಾ ಇದೆ, ಹೊಸ ಕಾರ್ಯಕರ್ತರ ನೇಮಕ, ಬೂತ್ ಮಟ್ಟದಲ್ಲಿ ಸಭೆಯ ಆಯೋಜನೆ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಖುದ್ದಾಗಿ ಪಡ್ಕೊಳ್ಳಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈಗಾಗಲೇ ಸಚಿವರು, ಶಾಸಕರಿಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಡಿಸಿಎಂ. ನೋಡಿ, ಗ್ರೇಟರ್ ಬೆಂಗಳೂರು ಅನ್ನುವಂಥದ್ದಿದೆಯಲ್ಲ, ಇದು ಡಿಕೆ ಶಿವಕುಮಾರ್ ಅವರ ಕನಸು. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಈ ಜಪ ಮಾಡ್ತಾ ಇದ್ರು ಅವರು. ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಇದನ್ನ ಹೇಗೆ ಔಟ್ಪುಟ್ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಕಲ ಪ್ಲಾನ್ ಮಾಡ್ಕೊತಾರೆ. ಇದೀಗ ಗ್ರೇಟರ್ ಬೆಂಗಳೂರು ಚುನಾವಣೆಯನ್ನು ಎದುರಿಸಬೇಕಾದಂಥ ಸಮಯ ಬಂದೇ ಬಿಟ್ಟಿದೆ. ಹೀಗಿರಬೇಕಾದ್ರೆ ನಮ್ಮದೇ ಪ್ಲಾನು, ನಮ್ಮದೇ ಕನಸು, ನಾವೇ ಅಧಿಕಾರದಲ್ಲಿ ಇರಬೇಕು. ಅದಕ್ಕೆ ಏನೇನು ಪ್ಲ್ಯಾನ್ ಮಾಡ್ಕೊಳ್ಬೇಕು, ಯಾವ್ಯಾವ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು, ಈಗಾಗಿರುವಂಥ ತಯಾರಿಗಳಿಗೇನು, ಇದೆಲ್ಲದ್ರ ಬಗ್ಗೆ ಖುದ್ದಾಗಿ ಮಾಹಿತಿಯನ್ನು ಪಡ್ಕೊಳ್ಳಲಿದ್ದಾರೆ. ಅದಕ್ಕೆ ಅಂತಲೇ ಮೀಟಿಂಗನ್ನು ಕೂಡ ಕರೆದಿದ್ದಾರೆ. ಈಗಾಗಲೇ BJPಗರು, JDSನವರು ಆರೋಪ ಮಾಡಿರೋದು ಅದೇನೆ. ರಾಜಕೀಯ ಲಾಭವನ್ನು ಮುಂದಿಟ್ಕೊಂಡು ರಾಜಕೀಯ ಉದ್ದೇಶದಿಂದಲೇ ಈ ರೀತಿಯಾಗಿ ಗ್ರೇಟರ್ ಬೆಂಗಳೂರು ಅನ್ನೋದನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲೇ ಈ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಹೀಗಿರಬೇಕಾದ್ರೆ ನಮ್ಮದೇ ಸರ್ಕಾರ ಅಧಿಕಾರದಲ್ಲಿದೆ, ಗ್ರೇಟರ್ ಬೆಂಗಳೂರು ಅಂತ ಮಾಡಿರೋದು ಕೂಡ ನಾವೇ. ಹೀಗಿರಬೇಕಾದ್ರೆ ಚುನಾವಣೆಯಲ್ಲಿ ನಮ್ಮದೇ ಮೇಲುಗೈ ಆಗಬೇಕು. ಹಾಗಾಗಬೇಕು ಅಂದರೆ ಏನು ಪ್ಲ್ಯಾನ್ ಮಾಡ್ಕೊಳ್ಬೇಕು, ಏನು ಸ್ಟ್ರಾಟಜಿ ಮಾಡ್ಕೊಳ್ಬೇಕು, ಪಕ್ಷ ಸಂಘಟನೆ ಮಾಡಬೇಕಾಗತ್ತೆ, ಹೊಸ ಕಾರ್ಯಕರ್ತರನ್ನು ಸೇರಿಸಬೇಕಾಗತ್ತೆ, ಬೂತ್ ಮಟ್ಟದಲ್ಲಿ, ವಾರ್ಡ್ಗಳ ಮಟ್ಟದಲ್ಲಿ ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಹೋಗಬೇಕಾಗತ್ತೆ. ಒಂದಷ್ಟು ಪ್ಲ್ಯಾನ್ಗಳನ್ನು ಎಲ್ರಿಗೂ ರೀಚ್ ಆಗೋ ಥರ ಮಾಡಬೇಕಾಗತ್ತೆ. ಅದು ಅಭಿವೃದ್ಧಿಯ ವಿಚಾರ ಆಗಿರ್ಬೋದು, ಸ್ಟ್ರಾಟಜಿಗಳ ವಿಚಾರ ಆಗಿರ್ಬೋದು, ಅಭ್ಯರ್ಥಿಗಳ ವಿಚಾರ ಆಗಿರ್ಬೋದು, ಒಗ್ಗೂಡಿಸುವ ವಿಚಾರ ಆಗಿರ್ಬೋದು. ಹಾಗಾಗಿ ಇದನ್ನು ತೀರಾ ಪರ್ಸನಲ್ ಆಗಿ ಕೂಡ DCM ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಡಿಕೆ ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಅನ್ನೋದನ್ನ ಬಹಳ ಪರ್ಸನಲ್ ಆಗೂ ತೆಗೆದುಕೊಂಡು ಹಾಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು. ಈಗ ಚುನಾವಣೆಗೆ ತಯಾರಿ ನಿಟ್ಟಿನಲ್ಲಿ ಏನೇನು ಪ್ಲಾನ್ ಮಾಡ್ತಾ ಇದ್ದಾರೆ, ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಹಂಚಿಕೆ ಮಾಡ್ತಾ ಇದ್ದಾರೆ, ಸಿದ್ಧತೆಗಳು ಹೇಗೆ ನಡೀತಾ ಇದೆ? DCM ಡಿಕೆ ಶಿವಕುಮಾರ್ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರೋದ್ರಿಂದ ಸಹಜವಾಗಿ ಬೆಂಗಳೂರು ಅಭಿವೃದ್ಧಿಯತ್ತ ಗಮನವನ್ನ ಕೇಂದ್ರೀಕರಿಸಿದ್ದಾರೆ. ಈಗ ಗ್ರೇಟರ್ ಬೆಂಗಳೂರು ಚುನಾವಣೆ ಕೂಡ ಈಗ ಶೀಘ್ರದಲ್ಲೇ ಎದುರಾಗ್ತಾ ಇದೆ. ಬಹುತೇಕವಾಗಿ ನವೆಂಬರ್ನಲ್ಲಿ ಅಧಿಸೂಚನೆಯನ್ನ ಹೊರಡಿಸುವಂತ ಸಾಧ್ಯತೆಗಳಿದೆ. ಈಗಾಗಲೇ ಗ್ರೇಟರ್ ಬೆಂಗಳೂರನ್ನ 5 ಪಾಲಿಕೆಗಳನ್ನಾಗಿ ವರ್ಗೀಕರಣವನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಆ ಪಾಲಿಕೆಗಳಿಗೆ ಸಂಬಂಧಪಟ್ಟಂತೆ ವಾರ್ಡ್ಗಳನ್ನು ಕೂಡ ವರ್ಗೀಕರಣವನ್ನ ಮಾಡಲಾಗಿದೆ. ಅಂತಿಮವಾಗಿ ಅಧಿಸೂಚನೆ ಹೊರಬೀಳ್ತಿದ್ದಾಗೆ ರಾಜ್ಯ ಚುನಾವಣಾ ಆಯೋಗ ಚುನಾವಣೆಯನ್ನ ಘೋಷಣೆ ಮಾಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೆಂಗಳೂರಿನ ಕಡೆ ಹೆಚ್ಚಿನ ಒಂದು ಗಮನವನ್ನ ಕೇಂದ್ರೀಕರಿಸಿದ್ದಾರೆ. ಒಂದು ಕಡೆ ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಸಾರ್ವಜನಿಕರಿಂದ ಸಮಸ್ಯೆಗಳು ಮತ್ತೆ ಸಲಹೆಗಳನ್ನ ಪಡಿತಾ ಇದ್ದಾರೆ. ಅವರ ಅಭಿಪ್ರಾಯ ಮತ್ತೆ ಸಲಹೆಗಳ ಆಧಾರದ ಮೇಲೆ ಬೆಂಗಳೂರು ಅಭಿವೃದ್ಧಿಗೆ ಹೆಚ್ಚಿನ ಒಂದು ಗಮನವನ್ನ ಕೊಟ್ಟು ಹೊಸ ಯೋಜನೆಗಳನ್ನ ರೂಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ. ಇದರ ನಡುವೆ ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಸಂಬಂಧಪಟ್ಟಂತೆ ಸಭೆಯನ್ನು ಕೂಡ ಕರೆದಿದ್ದಾರೆ. ಪದಾಧಿಕಾರಿಗಳು ಮತ್ತೆ ಬೆಂಗಳೂರು ವ್ಯಾಪ್ತಿಯಲ್ಲಿರುವಂತಹ ಮುಖಂಡರು, ಮಾಜಿ ಪಾಲಿಕೆ ಸದಸ್ಯರು, ಹಾಗೆ ಕಳೆದ ಬಾರಿ ಸೋತಂತವರು, ಎಲ್ಲರ ಒಂದು ಬ್ಲಾಕ್ ಮಟ್ಟದ ಅಧ್ಯಕ್ಷರು, ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ಸಭೆಯಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ರೂಪುರೇಷೆಗಳನ್ನ ಸಿದ್ಧಪಡಿಸಬೇಕು, 5 ಪಾಲಿಕೆಗಳಲ್ಲಿ ನಾವು ಅಧಿಕಾರವನ್ನ ಹಿಡಿಯೋದಕ್ಕೆ ಜನಸಾಮಾನ್ಯರನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಮತ್ತೆ 5 ಪಾಲಿಕೆಗಳಲ್ಲೂ ಕೂಡ ಯಾವ ರೀತಿಯಾಗಿ ನಾವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಸ್ಥಳೀಯವರು ಮಾಹಿತಿಗಳನ್ನ ಸಂಗ್ರಹ ಮಾಡಲಿದ್ದಾರೆ. ಹಾಗೆ ಈಗಾಗಲೇ ಸಚಿವರು ಮತ್ತೆ ಶಾಸಕರಿಗೆ ಹೊಣೆಗಾರಿಕೆಯನ್ನ ಕೊಡಲಾಗಿದೆ. 5 ಪಾಲಿಕೆಗಳಲ್ಲಿ ಈಗಾಗಲೇ ಪಕ್ಷವನ್ನ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಿ ಜನಸಾಮಾನ್ಯರ ಒಂದು ವಿಶ್ವಾಸ ಗಳಿಸುವಂತ ಯಾವ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತೇಳಿ ಈಗಾಗಲೇ ಸಚಿವರಿಗೆ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ಸಚಿವರು ಒಂದು ಕಡೆ ಸಭೆಗಳನ್ನ ನಡೆಸಿದ್ರೆ, ಮತ್ತೊಂದು ಕಡೆ ಈ ಪದಾಧಿಕಾರಿಗಳನ್ನ, ಪಾಲಿಕೆ ಮಾಜಿ ಸದಸ್ಯರುಗಳನ್ನ ಎಲ್ಲರನ್ನ ಬಳಸಿಕೊಂಡು
ಚುನಾವಣೆಯಲ್ಲಿ ಹೆಚ್ಚಿನ ಸೀಟುಗಳನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ರೂಪುರೇಷೆಗಳನ್ನ ಸಿದ್ಧಪಡಿಸೋದಕ್ಕೆ ಈ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ಈ ಸಭೆ ಕೂಡ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಮತ್ತೆ ನಿರಂತರವಾಗಿ ಈ ಸಭೆಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನ ಸಮಸ್ಯೆಗಳಿಗೆ ಒಂದು ಇತಿಶ್ರೀ ಆಡುವಂತ ಒಂದು ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.